ಚಿತ್ತನ ಭಾವಗಳ ಅಂಥೇಳಿ ಎಲ್ಲಿ ತಿಳಿತಾ ಇದ್ದಾನೋ ಅಲ್ಲಿ ಅದಕ್ಕೆ ಆವರಣ ಎಲ್ಲಿದೆ? ಹಾಗೆ ಇಲ್ಲ, ಹಾಗೆ ತಿಳಿಯುವಿಕೆ ಏನಿದೆ ಆ ತಿಳಿಯುವಿಕೆಯೇ ಜ್ಞಾನಕ್ಕೆ ಆವರಣ ಇದೆ. ಯಾವುದೇ ಅನ್ಯದ ಆವರಣ ಇಲ್ಲ. ಯಾವ ಪ್ರಕಾರ ಆಕಾಶವನ್ನು ಯಾವುದೇ ಚಿತ್ರದಿಂದ ವರ್ಣದಿಂದ ಚಿತ್ರಿಸಲಾಗುವುದಿಲ್ಲ. ಆಕಾಶವನ್ನು ಯಾವುದೇ ಶಸ್ತ್ರದಿಂದ ತುಂಡರಿಸಲಾಗುವುದಿಲ್ಲ. ಅದೇ ಪ್ರಕಾರ ಜ್ಞಾನಕ್ಕೆ ಅನ್ಯ ಯಾವುದರದೇ ಆವರಣ ಇರುವುದಿಲ್ಲ. ಜ್ಞಾನ ವಸ್ತುವಿನ ಸ್ವರೂಪ ಹೇಗಿದೆಯೋ ಹಾಗೆ ತಿಳಿಯದೇ ಇರುವಿಕೆ ಏನಿದೆ ಅದು ಜ್ಞಾನದ ಮೇಲೆ ಆವರಣ ಇದೆ. ಅದ್ಭುತ ಮಾತು ಇದೆ. ಹಾಗಾದರೆ ಇಲ್ಲಿ ಸಮ್ಯಕ್ ದೃಷ್ಟಿ ಜೀವ ಪಂಚೇಂದ್ರಿಯ ಭೋಗಗಳನ್ನು ಭೋಗಿಸ್ತಾ ಇದ್ದಾನೆ, ಭೋಗ ಸಾಮಗ್ರಿಗಳನ್ನು ಭೋಗಿಸ್ತಾ ಇದ್ದಾನೆ. ಆ ಭೋಗಿಸುವ ಸಮಯದೊಳಗ ಅವನಿಗೆ ಬಂಧ ಇದೆಯೇನಿಲ್ಲ ಅಂಥೇಳಿ ಪ್ರಶ್ನೆ ಮಾಡಿದ ನಂತರ ಯಾವುದೇ ಸ್ಪಷ್ಟೀಕರಣ ನೀಡದ್ದನ್ನು ಟೀಕಾಕಾರರ ಇಲ್ಲ ಅಂಥೇಳಿ ಹೇಳಿದರು. ಅದನ್ನು ಆಚಾರ್ಯರ ಶಬ್ದದ ಮೂಲಕ ಏನು ಹೇಳಿದರು? ಎಲೈ ಸಮ್ಯಕ್ ದೃಷ್ಟಿ ಜೀವನೇ. ಯಾರು ಹೇಳ್ತಾ ಇದ್ದಾರೆ? ಟೀಕಾಕಾರ ಅಲ್ಲ, ಆಚಾರ್ಯ ಭಗವಂತರ ಅಲ್ಲ, ಆದ್ರೆ ಜ್ಞಾನನ ಹೇಳ್ತಾ ಇದೆ. ಸಮ್ಯಕ್ ದೃಷ್ಟಿಯ ಜ್ಞಾನನ ಹೇಳ್ತಾ ಇದೆ. ಎಲೈ ಸಮ್ಯಕ್ ದೃಷ್ಟಿ ಜೀವನೇ, ನೀನು ಭೋಗಿಸ್ತಿದ್ರೆ ಭೋಗಿಸ್, ಆದರೆ ನಿನಗೆ ಬಂದಿಲ್ಲ. ಅದ್ಭುತ ಮಾತು ಇದೆ. ಅಲ್ಲಿ ಭೋಗ ಅವ ಭೋಗಿಸ್ತಾನೇ ಇಲ್ಲ. ನಿಜವಾಗಿ ಜಗತ್ತಿಗೆ ಕಂಡು ಬರ್ತಿದೆ, ಅದರ ಭೋಗವನ್ನು ಅವ ತಿಳಿತಾ ಇದ್ದಾನ್ರಿ. ಭೋಗದ ಭಾವವನ್ನು ತಿಳಿತಾ ಇದ್ದಾನೆ, ಭೋಗ ಸಾಮಗ್ರಿಗಳನ್ನು ತಿಳಿತಾ ಇದ್ದಾನೆ, ಸಾಮಗ್ರಿಗಳ ಭಿನ್ನತೆಯನ್ನು ತಿಳಿತಾ ಇದ್ದಾನೆ. ಅರೇ ಭೋಗದ ಭಾವವನ್ನು ಜ್ಞಾತಾ ಸ್ವಭಾವದಿಂದ ಭಿನ್ನ ತಿಳಿತಾ ಇದ್ದಾನೆ. ಏನು ಅದ್ಭುತ ಮಾತ್ರಿ! ಎಲ್ಲಿ ಭೋಗಿಸ್ತಾ ಇದ್ದಾನೆ? ಏನು ಭೋಗಿಸ್ತಾ ಇದ್ದಾನೆ? ಜ್ಞಾನವನ್ನು ಭೋಗಿಸ್ತಾ ಇದ್ದಾನ್ರಿ. ತನ್ನ ಸ್ವಭಾವ ಯಾವುದಿದೆಯೋ ತಿಳಿಯುವಂಥದ್ದ, ಆ ತಿಳಿಯುವಂಥ ಸ್ವಭಾವದ ಅನುಭವ ಮಾಡ್ತಾ ಇದ್ದಾನೆ. ಅರ್ಥಾತ್ ಅರೇ ತಿಳಿಯುವಂಥ ಸ್ವಭಾವದ ಹೇಗೆ ಅನುಭವ ಮಾಡ್ತಾ ಇದ್ದಾನೋ ಭೋಗಿಸ್ತಾ ಇರುವೆಳೆದೊಳಗ, ತಿಳಿಯುವಂಥ ಸ್ವಭಾವದ ಅನುಭವ ಹೇಗೆ ಮಾಡ್ತಾ ಇದ್ದಾನೆ ಅಂತಂದ್ರೆ, ಹೇಗೆ ಇದೆಯೋ ಹಾಗೆ ತಿಳಿಯುವ ರೂಪ ಜ್ಞಾನದ ಅನುಭವ ಮಾಡ್ತಾ ಇದ್ದಾನೆ. ಭೋಗಿಸ್ತಾ ಇದ್ದಾನೆ ಅಂಥೇಳಿ ಹೇಳ್ತಲ್ಲ, ಭೋಗಿಸ್ತಾ ಇರಬಹುದು, ಆದ್ರೆ ಭೋಗಿಸ್ತಾ ಇರೋದು ಯಾವುದ ನೋಡ್ರಿ? ಒಂದಿಷ್ಟು ಸೂಕ್ಷ್ಮ ಹಿಂದನೂ ಬಂದು ಹೋದದ್ದ ಇದೆ. ಯಾವ ಸಮ್ಯಕ್ ಜ್ಞಾನದೊಳಗ ಸ್ವ ಮತ್ತು ಪರ ಅನ್ನುವಂಥ ವಿಭಾಗ ಆಗಿ ಹೋಗಿದೆಯೋ, ಯಾವ ಸಮ್ಯಕ್ ಜ್ಞಾನದೊಳಗ ಅರ್ಥಾತ್ ಆತ್ಮನ ಅನುಭೂತಿಯ ಸಮಯದೊಳಗ ಜ್ಞಾನದಲ್ಲಿ ಯಾವ ಪ್ರಕಾರ ಸ್ವಪರಗಳ ಭಿನ್ನ ಇದಾವೆಯೋ ಅವುಗಳದ್ದ ಆ ರೂಪದಿಂದ ಅವು ಭಾಷಿತ ಆಗಿದಾವೆಯೋ, ಆ ಸ್ವಪರಗಳ ಜ್ಞಾನದೊಳಗ ಆ ಪರರೂಪದ ಯಾವ ಪರ್ಯಾಯ ಇದೆಯೋ ಆ ಪರ್ಯಾಯವನ್ನು ಪರರೂಪದಿಂದ ತಿಳಿಯುವುದೇನಿದೆಯಲ್ಲ ಅದು ಭೋಗ ಇದೆ. ಎಲ್ಲಿ ಸಮ್ಯಕ್ ಜ್ಞಾನದೊಳಗ ಸ್ವ ಮತ್ತು ಪರ ಅಂಥೇಳಿ ವಿಭಾಗ ಆಯಿತು, ಆ ವಿಭಾಗದೊಳಗ ತನ್ನ ಪರ್ಯಾಯದೊಳಗಿನ ಯಾವ ದುರ್ಬಲತೆ ಇದೆಯೋ, ಅನ್ಯ ಪದಾರ್ಥಗಳನ್ನು ಆಶ್ರಯಿಸಿ ಪರಿಣಮನ ಮಾಡ್ತಾ ಇರುವೆಳೆದೊಳಗ ಆ ಪರ್ಯಾಯದೊಳಗ ಯಾವ ಕೆಲವಂಶದ
ಪರಾಧೀನತೆ ಇದೆಯೋ ಆ ಪರಾಧೀನತೆಯ ರೂಪದ ದುರ್ಬಲತೆಯನ್ನ ಪರಪ್ರಕಾಶಕ ಜ್ಞಾನದೊಳಗ ತಿಳಿಯೋದೇನಿದೆ ಅದ ಭೋಗಿಸೋದಿದೆ. ಯಾವ ರೀತಿ ಅದನ್ನು ಸ್ಪಷ್ಟವಾಗಿ ತಮ್ಮ ಜ್ಞಾನದಲ್ಲಿ ತಿಳ್ಕೊಳ್ಳಬಹುದಾಗಿದೆಯೋ ಆ ರೀತಿ ತಾವು ತಿಳ್ಕೊಳ್ಳುವ ಪ್ರಯತ್ನ ಮಾಡಿದ್ರೆ ಯಾವ ಸಮಯದೊಳಗ ಆತ್ಮನ ಪರ್ಯಾಯದೊಳಗ ಸಂಪೂರ್ಣ ಆತ್ಮ ಪ್ರದೇಶದಲ್ಲಿ ಆತ್ಮ ಸ್ವಭಾವದ ಅನುಭೂತಿ ಆಯಿತು, ಆ ಸಮಯದೊಳಗ ಆ ಜ್ಞಾನದಲ್ಲಿ ಸ್ವಪರಗಳ ಸ್ಪಷ್ಟ ವಿಭಾಗ ಐತ್ರಿ. ಹಾಗಾದ್ರೆ ಆ ಪರದೊಳಗನ ಒಂದು ಅಂಶ ಇದೆಯಲ್ಲ, ಯಾವುದ ಭೋಗಕ್ಕೆ ಸಂಬಂಧಿಸಿದ ದುರ್ಬಲತೆಯ ರೂಪದ ಭಾವ. ಇಲ್ಲಿ ಭಾವನೆ ಇದೆ ರೀ ನೋಡ್ರಿ. ಇಲ್ಲಿ ಭಾವ ಮತ್ತು ಜ್ಞಾನದ ಕೆಲವು ಕಡೆಗೆ ಭೇದ ಇಲ್ಲದೆ ಇದ್ರೂ ಕೂಡ ಇಲ್ಲಿ ಭಾವ ಮತ್ತು ಜ್ಞಾನದ ಭೇದ ಮಾಡೋದು ಯಾಕೆ ಅಂತಂದ್ರೆ ಇಲ್ಲಿ ಭಾವ ಅಂದ್ರ ಜೀವದ ಸಮಯಕ್ಕೆ ಉದಿಸಿ ಬರುವಂಥ ಪರ್ಯಾಯ ರೂಪದ ಭಾವ ಇದೆ. ಇಲ್ಲಿ ಜ್ಞಾನ ಅಂದ್ರ ಜೀವದ ತ್ರಿಕಾಲಿ ಸ್ವಭಾವ ಇದೆ. ಹೀಗಿದ್ದ ಕಾರಣ ಆ ಭಾವ ಏನಿದೆಯಲ್ಲ ಆ ಭಾವದೊಳಗ ಬೇಕಾದ್ರೆ ಅದು ಅನಾದಿ ಸಂಸ್ಕಾರದಿಂದ ಇರಬಹುದು, ಬೇಕಾದ್ರೆ ವರ್ತಮಾನದ ಆ ಭಾವ ಏನಿದೆಯಲ್ಲ ಪರ್ಯಾಯ ಏನಿದೆಯಲ್ಲ ಉತ್ಪಾದ ವ್ಯಯ ರೂಪದ ಆ ಪರ್ಯಾಯದೊಳಗೆ ಯಾವ ದುರ್ಬಲತೆ ಇರಬಹುದು ಅದನ್ನ ಪರ್ಯಾಯದ ವಿಷಯ ಅಂಥೇಳಿ ಪರಪ್ರಕಾಶಕ ಜ್ಞಾನದೊಳಗೆ ತಿಳಿಯುವುದೇನಿದೆ ಅದು ಪಂಚೇಂದ್ರಿಯ ಭೋಗಿಸೋದು. ಸಮ್ಯಕ್ ದೃಷ್ಟಿಯ ಜ್ಞಾನದ ಕಾರ್ಯ ಅರೇ ಭೋಗಿಸೋದಿಲ್ಲ ಅಂಥೇಳಿ ಸ್ಪಷ್ಟನ ಬಂಧ ಆಗೋದಿಲ್ಲ ಅಂಥೇಳಿ ಹೇಳಿದ್ರಲ್ಲ. ಬಂಧ ಆಗೋದಂತಂದ್ರೆ ಏನ? ಬಂಧ ಆಗೋದಂತಂದ್ರೆ ಆ ಕಾರ್ಮಣ ವರ್ಗಣಗಳ ಜ್ಞಾನಾವರಣೀಯದ ರೂಪ ತಾಳಿ ಆತ್ಮನ ಪ್ರದೇಶದೊಳಗೆ ಬಂದು ನಿಲ್ಲೋದು. ಈ ಕಥನ ಇಲ್ಲೇ ಸರ್ವಥಾ ನಾವು ಬುದ್ಧಿಯೊಳಗಿಂದ ತೆಗೆದು ಹಾಕೋದು. ಬಂಧ ಆಗೋದು ಅರ್ಥಾತ್ ಜ್ಞಾನ ಸಮಯವರ್ತಿ ಭಾವ, ತನ್ನ ಭಾವ ಉತ್ಪಾದವೇ ರೂಪದ ಭಾವ, ಅದರೊಳಗೆ ಯಾವ ದುರ್ಬಲತೆ ಇದೆ ಅದನ್ನು ಅದರದಂಥೇಳಿ ತಿಳಿತಾ ಇದೆ ಅಲ್ಲ. ಹಾಗಾದ್ರೆ ಆ ತಿಳಿಯುವಿಕೆಯೊಳಗ ಯಾವುದೇ ಪ್ರಕಾರದ ಸ್ವಲ್ಪ ಮಾತ್ರ ಕೂಡ ದೋಷ ಇಲ್ಲದೆ ಇರುವ ಕಾರಣ ಆ ಜ್ಞಾನಕ್ಕ ಆ ತಿಳಿಯುವಿಕೆಯ ಆವರಣ ಹೇಗಿರೋದ್ರಿ? ತಿಳಿಯುವಿಕೆದ್ದೇ ಆವರಣ ಇರ್ತಿದೆ. ಮತ್ತದ ಆ ತಿಳಿಯುವುದರೊಳಗೆ ಅರೇ ಇದು ನನ್ನಲ್ಲೇ ಇದೆ ಅಲ್ಲ ಅಂಥೇಳಿ ತಿಳಿತು ಅಂತಂದ್ರೆ ಆ ಜ್ಞಾನಕ್ಕೆ ಏನಾಯ್ತು? ಬಂಧನ ಆಯ್ತು. ಅರೇ ಇದು ನನ್ನಲ್ಲೇ ಇದೆ, ಯಾವುದ? ನನ್ನ ಭಾವದೊಳಗಿದೆ. ಯಾವುದ? ಭೋಗಕ್ಕೆ ಸಂಬಂಧಿಸಿದ ಆಕರ್ಷಣೆ ಅಥವಾ ರುಚಿ ಅಥವಾ ಆಸಕ್ತಿ ಅಥವಾ ಅದರ ಜೊತೆಗೆ ಭೋಗ ಸಾಮಗ್ರಿಯ ಜೊತೆಗೆ ಏಕಾಗ್ತಾ ಇದೆಯಲ್ಲ, ಅದನ್ನು ನನ್ನ ಭಾವ ಇದೆ, ನನ್ನ ದುರ್ಬಲತೆ ಇದೆ ಅಂಥೇಳಿ ತಿಳಿತು ಅಂತಂದ್ರೆ ಆ ಜ್ಞಾನಕ್ಕೆ ಬಂಧನ ಐತ್ರಿ. ಅದನ್ನ ಆ ಜ್ಞಾನದ್ದಲ್ಲವೇ ಅಲ್ರಲ್ಲ. ಯಾವುದ? ಆ ಭಾವ ಏನಿದೆಯಲ್ಲ ಉತ್ಪಾದವೇ ರೂಪದ ಭಾವ ಅದು ಜ್ಞಾನದ ಅಲ್ಲವೇ ಅಲ್ಲ. ಅದನ್ನು ತಾನು ಅಂಥೇಳಿ ತಿಳಿದ್ರೆ ಅದರ ಬಂಧನದೊಳಗಿದೆ ಸಿಕ್ಕೊಂಡಿತ್ರಿ ಜ್ಞಾನ. ಅದನ್ನು ತಿಳಿತಾ ಇದೆ ಯಾಗ? ಒಂದು ಸಮಯದ ಪರಭಾವ, ಉತ್ಪನ್ನ ಧ್ವಂಸಿ ಭಾವ, ಉತ್ಪನ್ನ ವಿನಷ್ಟವಾಗುವಂಥ ಭಾವ. ಅರೆ ಅದು ತಂದೋ ಅಥವಾ ಇಲ್ಲ? ಅರೆ ತನ್ನದೋ ಅನ್ನೋ ವಿಭಾವದೊಳಗೆ ಒಂದು ಧ್ರುವ ಜ್ಞಾತ ಸ್ವಭಾವವೇ ಇದೆ, ಇನ್ನೊಂದು ಯಾವುದದ್ದು ಅಂಶ ಮಾತ್ರನೂ ಪ್ರವೇಶ ಇಲ್ಲ. ನಾಳೆ ಆ ಭಾವ ಶುದ್ಧ ಆಗ್ತಿದೆಯಲ್ಲ ಆವಾಗ ಕೂಡ ಅದನ್ನು ಅದು ಸೇರಿಸ್ಕೊಳ್ಳೋದಿಲ್ರಿ. ಜ್ಞಾನ ತನ್ನ ಸ್ವ ಅನ್ನುವಂಥದ್ದು ಯಾವ ಒಂದು ವಿಭಾಗ ಇದೆಯಲ್ಲ ಆ ವಿಭಾಗದೊಳಗ ಅದು ನಾಳೆ ಶುದ್ಧ ಆದ ನಂತರ ಕೂಡ ಇನ್ನು ನೀ ಶುದ್ಧ ಆಗಿದಿ, ಇನ್ನು ನೀ ಇಲ್ಲಿ ಬಾ ಅಂಥೇಳಿ ಕರ್ಕೊಳ್ಳೋದನ್ನೇ ಇಲ್ಲ.
ಇಲ್ಲಿ ಆ ಜ್ಞಾನ ಒಂದೇ, ಆ ಧ್ರುವ ಒಂದನ್ನೇ ತಾನು ಅಂಥೇಳಿ ನಂಬಿದ್ದೇನೆ. ನಿರ್ಜರ ತಾನಾಗೆ ಆಗೋದಿಲ್ರಿ. ನಮಗೆ ಬಹಳ ಸುಲಭವಾಗಿದೆ. ಒಂದಿಷ್ಟು ಆಹಾರ ಬಿಟ್ಟ ನಂತರ, ಒಂದಿಷ್ಟು ದೃಢವಾಗಿ ಕೂತ ನಂತರ ನನ್ನ ಕರ್ಮ ನಿರ್ಜರೆ ಆಗ್ತಿದೆ. ಅರೆ ಅನಾದಿ ಕಾಲದ ಮನ್ನಣೆ ಇದೆ, ಇಲ್ಲನ್ನೋ ಮಾತನೇ ಇಲ್ಲ, ಒಳಗಡೆ ಇದೆ ಇದೆ. ಅರೆ ಇದ್ದದರ ಸ್ವೀಕಾರ ಮಾಡಲಿಕ್ಕೆ ಮಹಾ ಧೈರ್ಯ ಬೇಕ್ರಿ. ಇಲ್ಲದನ್ನು ಸ್ವೀಕಾರ ಮಾಡೋದು ರೂಢಿ ಅನಂತ ಕಾಲದಿಂದ ಆಗೇನ ಬಂದಿದ್ದೀರಿ. ಯಾವುದಿಲ್ಲವೋ ಅದನ್ನು, ಯಾವುದಿಲ್ಲವೋ ಅದನ್ನು, ಯಾವುದಿಲ್ಲವೋ ಆ ರೂಪ ತಾನು ಅಂಥೇಳಿ ಅನ್ನುವುದ ಈ ಮಿಥ್ಯಾ ಮನ್ನಣೆ ಈ ಜೀವಕ್ಕ ಅನಾದಿ ಅಭ್ಯಾಸ ಬೇರ ಬಿಟ್ಟಿದ್ದು ಇದೆ. ಅತ್ಯಂತ ದೃಢವಾದ ಬೇರ. ಅದನ್ನು ಅಲ್ಲಾಡಿಸೋದ ನಿಜವಾಗಿ ಮಹಾನ್ ಪುರುಷಾರ್ಥದ ಮಾತಿದೆ. ಆಗೋದನ್ನ ಇಲ್ಲ ಹೀಗೆ ಮಾತಿಲ್ಲ, ಆದ್ರೆ ಮಾಡೋದ ಕಷ್ಟದ ಮಾತಿದೆ, ಪುರುಷಾರ್ಥದ ಮಾತಿದೆ. ಅದರ ಹಿಂದ ಕಲ್ಯಾಣದ ತೀವ್ರ ಅಭಿಲಾಷೆ ಬೇಕು, ಉದ್ದೇಶ ಬೇಕು. ಅರೆ ಬೆಳಗ್ಗೆ ಎದ್ದ ಕೂಡಲೇ ಶರೀರದ ಶುಚಿರ್ಭೂತತೆ, ಅದರ ನಂತರ ದೇವದರ್ಶನ, ಮಂದಿರದೊಳಗೆ ಹೋದ ನಂತರ ಈ ಪ್ರಕಾರದ ಒಂದು ಅರ್ಘ್ಯ ಅಥವಾ ಈ ಪ್ರಕಾರ ಅಷ್ಟವಿಧಾರ್ಚನೆ, ಈ ಪ್ರಕಾರದ ಒಂದು ಪಾಠ, ಈ ಪ್ರಕಾರದ ಒಂದು 9 ಜಪ, ಈ ಪ್ರಕಾರ ಇಷ್ಟು ಮುಗೀತು ಅಂತಂದ್ರೆ ಆ ಕಾರ್ಯದಿಂದ ನಿವೃತ್ತಿ ಆಯಿತು. ಆಮೇಲೆ ಸ್ವಾಧ್ಯಾಯದೊಳಗೆ ಕೂತ ನಂತರ ಇಲ್ಲಿಂದ, ಅದು ಎಲ್ಲಿಂದ ಶುರುವಾಗಿದೆ ಗೊತ್ತಿಲ್ಲ, ಇಲ್ಲಿಯವರೆಗೆ ಇಲ್ಲಿ ಕೂಡೋದು ಅಂಥೇಳಿ ಕೂತ ನಂತರ ಅಲ್ಲಿ ಏನು ಕೇಳಿ ಬರ್ತಿದೆ ಅದನ್ನು ಕೇಳ್ತಾ ಕೇಳ್ತಾ ಮತ್ತೆ ಏನೇನನ್ನು ಮಾಡ್ತಾ ಮಾಡ್ತಾ ಮತ್ತೆ ಇದನ್ನು ಮುಗಿದ ನಂತರ ಮತ್ತೆ ಒಂದು ಸಂಪೂರ್ಣ ಅದರಲ್ಲಿ ಒಂದಾಗಿ ಹೋಗೋದ. ಇಷ್ಟು ನಮ್ಮದು ಕರ್ತವ್ಯದ ಶ್ರೇಣಿಯೊಳಗೆ ಸ್ವೀಕಾರ ಇದೆ ರೀ. ಆದರೆ ಇದರಿಂದ ಏನಾಗ್ತಿದೆ ರೀ, ಏನಾಗ್ತಿದೆ? ಅರೇ ಕರ್ತವ್ಯದ ಶ್ರೇಣಿಯೊಳಗ ಈ ಜೀವ 28 ಮೂಲಗುಣ ಪಂಚ ಮಹಾವ್ರತದ ನಿರತಿಚಾರ ಪಾಲನೆ ಮಾಡುವ ಪ್ರತಿಜ್ಞೆಗೆ ಬದ್ಧ ಆದರನೂ ಕೂಡ ಏನು ಆಗಲಿಲ್ಲ ಅಂದ ಮೇಲೆ ಇಲ್ಲೇನಾಗ್ತಿದೆ? ಹಾಗಾದ್ರೆ ಆಗೋದನ್ನೇ ಇಲ್ಲ. ಅರೇ ಆಗೋದರ ಸಲುವಾಗಿ ಅಂತರಂಗದ ಸಿದ್ಧತೆ ಬೇಕ್ರಿ. ಅಂತರಂಗದ ಸಿದ್ಧತೆ ಈಗ ಯಾವ ಕಾರಣದಿಂದನೂ ಗೊತ್ತಿಲ್ಲ. 4 ಬಾರಿ ಬಂತು. 1 ಖಡ್ಗ ಕೋಶದೊಳಗ 2 ಖಡ್ಗಗಳ ಯಾವ ರೀತಿ ಅವಕಾಶ ಪಡೆಯುವುದಿಲ್ಲವೋ ಅದೇ ರೀತಿ ಪರರ ಕರ್ತೃತ್ವ ಯಾವನ ಆಂತರ್ಯದೊಳಗ ಮನೆ ಮಾಡಿ ಕೂತದ್ದು ಇದೆಯೋ ಅವನ ಆಂತರ್ಯದೊಳಗ ನಾನು ಪರದ್ದೇನನ್ನೂ ಮಾಡೋ ಸಾಧ್ಯ ಇಲ್ಲ, ಪರದಿಂದ ನನ್ನಲ್ಲಿ ಏನೂ ಆಗ್ತಾ ಇಲ್ಲ ಅನ್ನೋದು ಸ್ಪಷ್ಟ ಜ್ಞಾನದೊಳಗ ಸ್ವೀಕಾರ ಆಗೋದ ಅನಂತ ಪುರುಷಾರ್ಥದ ಮಾತಿದೆ. ಈಗೇನು ಅಧ್ಯಾತ್ಮ ಸಂದೇಶ ಬಂದದ್ದು ಇದೆ, ಅರೆ ಜೀವ ಉಪಾದಾನ ನಿಮಿತ್ತದ್ದೇನು ಕೊನೆಯದ್ದು ಇದೆ, ಅದರದ ಬೇಕಾದ್ರೆ ಮೊದಲು ಓದಿ ನೋಡ್ರಿ. ಏನಿದೆ ಜೀವದ ನಿಗೋಧದಿಂದ ಯಾವಾಗ ಮೇಲೆದ್ದ ಬಂತದ ಆವಾಗನ ಗರ್ಭಿತ ಶುದ್ಧಿ ಇತ್ತು ಅವನಲ್ಲೇ. ಇಲ್ಲಿ ತನಕ ಬಂದಲ್ಲ, ಅರೆ ಇಲ್ಲಿ ತನಕ ಬಂದಿದ್ದಾನೆ. ಈ ಬಂದ ನಂತರ ಯಾವ ಒಂದು ಪ್ರಗಟ ಶುದ್ಧಿಗೆ ಅದ ಕಾರಣ ಆದರನ ಅಲ್ಲಿಂದ ಬರುವ ಎಳೆದೊಳಗಿಂದ ಯಾವುದಿತ್ತು ಬಹಳ ಅದ್ಭುತ ಕಥನೆ ಇದೆ ರೀ. ಯಾರಿಗೆ ಎಷ್ಟು ಮಹಿಮಾ ಬರ್ತಿದೆ ಅನ್ನೋದ ಅವರವರ ರುಚಿಗೆ ಸಂಬಂಧಿಸಿದ್ದ ಮಾತು. ಗ್ರಂಥದ ಯಾವ ಅನುವಾದ ಆಗಿದೆಯಲ್ಲ ಆ ಕೃತಿದ್ದ ಯಾರಾದರೂ ಹೇಳುವುದರಿಂದ ಆಗಿದೆ, ಯಾರಾದರೂ ಓದುವವರು ಇರುವುದರಿಂದ ಆಗಿದೆ, ಯಾರ್ದಾದ್ರೂ ದುಡ್ಡು ಅದಕ್ಕೆ ನಿಮಿತ್ತ ಆಗುವುದಿತ್ತು ಅಂಥೇಳಿ ಆಗಿದೆ. ಇವೆಲ್ಲ ನಾನಾ ಪ್ರಕಾರದ ಕಾರಣ ನೀವು ನೋಡ್ತಿದ್ರ ನೋಡ್ರಿ. ಅದರ ಅನುವಾದ ನನಗೆ ಲಾಭ ಮಾಡುವಂಥದ್ದು ಇತ್ತು ಮತ್ತು ಅದು ಮಾಡಿದ್ದೀರಿ. ಯಾವ ಲಾಭ ಅಂತಂದ್ರೆ ಶಬ್ದದೊಳಗೆ ಇರುವಂಥ ಯಾವ ನಿಜವಾಗಿನ ಆಧ್ಯಾತ್ಮ ಭಾವ ಇದೆಯೋ ಆ ಭಾವದಿಂದ ನಾನು ಎಷ್ಟು ಪ್ರಭಾವಿತ ಆಗಿದ್ದೇನೆ ಅನ್ನೋದರದ ತಮಗೆ ಯಾವುದೇ ರೀತಿಯಿಂದ ಫೋಟೋ ತೆಗೆದು ತೋರಿಸೋದು ನಾನು ಸಾಧ್ಯ ಅಲ್ರಿ, ಮತ್ತು ಅದನ್ನು ತೋರಿಸೋ ಅವಶ್ಯಕತೆ ಕೂಡ ನನಗಿಲ್ಲ. ಎಂಥ ಅದ್ಭುತ ಕೃತಿರತ್ನದ ಸಂಯೋಗ ನನಗಾಯಿತು.
ಅರೆ ಜೀವದ ಕಲ್ಯಾಣ ಆಗುವ ಮಾತ ಇಂಥ ಎಲ್ಲ ನಾಟಕಗಳಿಂದ ಆಗುವುದಿಲ್ಲ. ಇದು ನಾಟಕ ಯಾಕಂದ್ರು ಸದಾಚಾರಕ್ಕೆ ನಾಟಕ ಯಾಕನ್ನೋದ, ನಾಟಕ ಯಾಕನ್ನೋದ ಅಂತಂದ್ರೆ ಅದರಲ್ಲಿ ಧರ್ಮ ಅಂಥೇಳಿ ಮನ್ನಿಸಿ ಇತರರಿಗಿಂತ ನಾವು ಸ್ವಲ್ಪ ಅಧಿಕ ಅನ್ನುವ ಭಾವ ನಮ್ಮ ಅಂತರಂಗದೊಳಗೆ ಸದೈವ ಇದೆ. ಇಲ್ಲ ಅಂಥೇಳಿ ಹೇಳಿದ್ರೆ ತಮ್ಮ ವಿರೋಧ ತಾವು ಮಾಡಿದ ಹಾಗೆ ಸದೈವ ಇದೆ. ಇತರರಿಗಿಂತ ಸ್ವಲ್ಪ ಯಾವ ಸದಾಚಾರ, ಸಾಮಾನ್ಯ ಸದಾಚಾರ ರೀ, ಅದು ಕೂಡ ಎಷ್ಟು ದೃಢ ಇದೆ ಗೊತ್ತಿಲ್ಲ. ಅದು ಕೂಡ ಯಾವಾಗ ಬೇರೆ ಸಹಿತ ಕಿತ್ತು ಹೋಗ್ತಿದೆ ಬಿರುಗಾಳಿ ಬಂದ ಅನ್ನೋದು ಗೊತ್ತಿಲ್ಲರಿ. ಅರೇ ಇದೇ ಭವದಲ್ಲಿ ಹೋಗುವ ಮಾತು ಹೇಳ್ತಾ ಇದ್ದೇನೆ ನಾ. ಭಾವಿ ಭವದಲ್ಲಂತೂ ಅದನ್ನು ನಿಶ್ಚಿತವಾಗಿ ಹೊರಟು ಹೋಗ್ತಿದೆ. ಆದರೆ ಅದರ ಕುರಿತು ನಮ್ಮಲ್ಲಿ ಯಾವ ಭಾವ ಇದೆಯಲ್ಲ, ಆ ಭಾವವನ್ನು ಧಿಕ್ಕರಿಸುವ ಸಲುವಾಗಿ ನಾನು ಅದಕ್ಕೆ ನಾಟಕ ಅಂಥೇಳಿ ಹೇಳ್ತೇನೆ. ಆ ಭಾವದ ಧಿಕ್ಕಾರ ನನಗೆ ಮಾಡೋದಿದೆ ರೀ, ತಮ್ಮಗಳ ಭಾವದ್ದಲ್ಲ, ನನ್ನ ಭಾವ. ಎಲ್ಲಿದ್ದೇನೆ ಅಧಿಕ ನಾನು ಯಾರಿಗಿಂತ? ಸಮ್ಯಕ್ ದೃಷ್ಟಿ ಚತುರ್ಥ ಗುಣಸ್ಥಾನ ಆವರ್ತಿ ನಾರಕಿಗಿಂತ ಅಧಿಕದೇನು? ನಾರಕಿ ಪಂಚಮ ಗುಣಸ್ಥಾನಾವರ್ತಿ ತಿರಿಯಂಚಕ್ಕಿಂತ ಅಧಿಕ ಇದ್ದೇನು? ಮಹಾಮಾನವ ದೇಹ ಧಾರಣ ಮಾಡಿ ಪರಮ ಪವಿತ್ರತೆಯ ಶ್ರೇಣಿಯನ್ನು ಹತ್ತುತ್ತಾ ಹೋಗ್ತಾ ಇದ್ದಾರೆ, ಅವರ ಸರಿಸಾಟಿ ಇದ್ದೇನು? ಏನಿದ್ದೇನ್ರಿ? ಹಾಗಾದ್ರೆ ಯಾವ ಕಾರಣದಿಂದ ನಾನು ನನ್ನನ್ನು, ಅರೆ ಅಜ್ಞಾನಿ, ಮಿಥ್ಯಾದೃಷ್ಟಿ, ಅನಂತ ಸಂಸಾರಿ, ಅತ್ಯಂತ ಕುಮಾರ್ಗಿಗಳ ಜೊತೆಗೆ ನನ್ನನ್ನು ಹೋಲಿಸಿ ನನ್ನನ್ನು ಅಧಿಕ ಅಂತ ಹೇಳಿ ತಿಳಿಯುವುದ ಎಷ್ಟು ಮೂರ್ಖತನ ಇದೆ ರೀ. ಯಾರ ಜೊತೆ ಹೋಲಿಸ್ತಾ ಇದ್ದೇನೆ? ದೀರ್ಘ ಅನಂತ ಮಿಥ್ಯಾದೃಷ್ಟಿ. ಅರೆ ರೇ ಕುಮಾರ್ಗಿ, ಕುಮಾರ್ಗದೊಳಗ ವಿಶ್ವಾಸ ಇಡುವಂಥ ವಿಷಯ ಕಷಾಯಿ ಜೀವರುಗಳ ಜೊತೆಗೆ ಹೋಲಿಕೆ ಮಾಡಿ ನನ್ನನ್ನು ನಾನು ಅಧಿಕ ಅಂತ ಹೇಳಿ ತಿಳಿಯೋದು ಬುದ್ಧಿವಂತಿಕೆ ಇದೆ, ಮೂರ್ಖತನ ಇದೆ ರೀ. ಅದಕ್ಕೆ 3 ಮಾತು ಹೇಳಿತ್ತು. ಸಮ್ಯಕ್ ದೃಷ್ಟಿ ನಾರಕಿಗಿಂತ ಅಧಿಕ ಇದ್ದೇನೆ ನಾನು, ನಾರಕಿ. ಪಂಚಮಗುಣ ಸ್ಥಾನಾವರ್ತಿ ತಿರಿಯಂಚಕ್ಕಿಂತ ಅಧಿಕ ಇದ್ದೇನೇನ? ಯಾವ ಪರಮ ಪವಿತ್ರತೆಯ ಶ್ರೇಣಿಯನ್ನ, ಸೋಪಾನಗಳನ್ನ ಹತ್ತತಾ ಹೊರಟಿದ್ದಾನೆ ಅಂಥ ಮನುಷ್ಯ ದೇಹಧಾರಿ ಸಾಧಕನ ಸರಿಸಾಟಿ ಅಥವಾ ಅವನನ್ನು ನೋಡುವ ಯೋಗ್ಯತೆ ನನ್ನಲ್ಲಿ ಇದೆಯಲ್ಲ? ಯಾರಿಂದ ನಾವು ನಮ್ಮನ್ನ ಅಧಿಕ ಅಂತ ಇದ್ದೇವೆ? ಅರೆ ಒಂದು ಬಸ್ತಿಗೆ ಹೋಗ್ಲಿಕ್ಕೇನೋ ಸಮಯ ಇಲ್ಲ ಅವರಿಗೆ. ಇದು ಈ ಪ್ರಕಾರದ ಭಾವ ನನ್ನಲ್ಲೇ ಬರ್ತಿದೆಯಲ್ಲ, ಹಾಗಾದ್ರೆ ಬಸ್ತಿಗೆ ಹೋಗುವಂಥ ಯಾವ ನನ್ನ ಕ್ರಿಯೆ ಇದೆ, ಆ ಕ್ರಿಯೆಯೊಳಗೆ ನನಗೆ ನನ್ನನ್ನು ನಾನು ಅಧಿಕ ಮನ್ನಿಸುವಿಕೆ ಇದೆಯೋ ಅಥವಾ ಇಲ್ರಿ? ಅರೆ ಯಾರು ಬಸ್ತಿಗೆ ಹೊರಟಿಲ್ಲ, ಯಾರು ವ್ಯಸನಿ ಇದ್ದಾರೆ, ಯಾರು ವಿಷಯ ಕಷಾಯಿ ಇದ್ದಾರೆ, ಯಾರು ತೀವ್ರ ಮೋಹಿ ಇದ್ದಾರೆ, ಯಾರಿಗೆ ಕ್ಷಣಿಕ ಪರ್ಯಾಯದ ಅತ್ಯಂತ ಮೂಢತೆ ಮುಗ್ಧತೆ ಇದೆ, ಅಂಥ ಸಮೂಹದೊಳಗ ನಾನು ಬೇರೆ ಅಂಥೇಳಿ ನನ್ನನ್ನು ನಾನು ಮನ್ನಿಸಿಕೊಳ್ಳುವುದ, ಇದು ನಿಜವಾಗಿ ಅತ್ಯಂತ ಮೂರ್ಖತೆಯ ಲಕ್ಷಣ ಇದೆ. ಬಸದಿಗೆ ಇಷ್ಟು ದಿನ ಹೋಗುವುದರಿಂದ ನನ್ನಲ್ಲೇ ಆದದ್ದೇನು? ಏನಾಗಿದೆ ಹೇಳ್ರಿ? ತಮ್ಮಲ್ಲೇ ತಾವು ನೋಡ್ಕೊಳ್ಳೋದು, ನಾನು ನನ್ನಂತರಂಗದ ಅವಲೋಕನೆ ಮಾಡೋದು. ಮಂದಿರಕ್ಕೆ ಹೋಗಿ ಬಂದ ನಂತರ ನನ್ನ ಭಾವದೊಳಗೆ ಆಗಿರುವ ಬದಲಾವಣೆ ಏನು? ನನ್ನ ಜ್ಞಾನದೊಳಗೆ ಯಾವುದು ದೃಢ ಒಂದಿಷ್ಟು ಆಗಿದೆ, ಯಾವ ಮಾತು ಒಂದಿಷ್ಟು ದೃಢ ಆಗಿದೆ, ಯಾವ ಭಾವದೊಳಗೆ ಬದಲಾವಣೆಯಾಗಿದೆ, ಯಾವ ವಿಪರೀತ ಮನ್ನಣೆಯೊಳಗ ಸ್ವಲ್ಪ ಶಿಥಿಲತೆ ಅನ್ರಿ ಅಥವಾ ಉಪಶಮತೆ ಬಂದಂತೆ ಇದೆ ರೀ. ಏನು ಮಾಡಿದ್ರೂ ಹೇಗಿದ್ದೇವ ಹಾಗೇ ಇದ್ದೇವಲ್ಲ, ಅರ್ಥಾತ್ ಮಿಥ್ಯಾದೃಷ್ಟಿ, ಸಂಸಾರಿ, ದೇಹ ಬುದ್ಧಿ. ಅರೆ ದೇಹದ ಜೊತೆಗೆ ಅಭೇದ ಬುದ್ಧಿ, ಸಂಯೋಗದ ಜೊತೆಗೆ ಸುಖ ಬುದ್ಧಿ, ಜಡಚೇತನ ಅನ್ಯ ಸಂಯೋಗಿ ಪದಾರ್ಥಗಳನ್ನು ನನ್ನ ಸುಖ ದುಃಖದ ಕಾರಣ, ಲಾಭ ಅಲಾಭದ ಕಾರಣ ಅಂಥೇಳಿ ತಿಳಿಯುವ ಅಥವಾ ಮನ್ನಿಸುವಿಕೆ ಏನಿದೆ, ಅದರೊಳಗೆ ಏನಾದರೂ ಬದಲಾವಣೆ ಆಗಿದೆಯಲ್ಲ? ಆಗಿರದಿದ್ದರೆ ಮಂದಿರಕ್ಕೆ ಹೋಗಿ ಆ ಪರಮವೀತರಾಗ ತ್ರಿಲೋಕ ಪೂಜ್ಯ ಪ್ರಭು ಸರ್ವಜ್ಞ ಜಿನನಾಥನ ದರ್ಶನದಿಂದ ಆಗಿರುವ ಲಾಭ ಏನ್ರಿ? ಸಾಮಾನ್ಯ ಒಂದು ಪಾಷಾಣ ಇದೆ, ಅದ
ಏನಿದೆ ಆ ಪಾಷಾಣದ ಎದುರಿಗೆ ಕೂಡ ನಾವೇ ದೊಡ್ಡವರೇ. ಹೌದು ಅಥವಾ ಇಲ್ಲ? ಅದನ್ನ ಪಾಷಾಣ ಅಂತ ಹೇಳಿ ತಿಳಿದಿದ್ದೇವೆ. ನೋಡ್ರಿ, ಎಲ್ಲಿ ಇದ್ದೇವೆ ಅನ್ನೋದು ನೋಡೋದು ಅವಶ್ಯಕ ಇದೆ. ಇಲ್ಲೇನು ಹೇಳ್ತಾರೋ, ಕರ್ಮದ ಉದಯದಿಂದ ಪ್ರಾಪ್ತವಾಗಿರುವ ಯಾವ ಭೋಗ ಸಾಮಗ್ರಿಗಳಿವೆ. ಭೋಗ ಸಾಮಗ್ರಿ ಅಂತಂದ್ರೆ ಏನಿಲ್ಲಿ? ಇನ್ನೊಮ್ಮೆ ತಮ್ಮ ಬಾಯಿಂದ ಹೇಳಿಸಲಿಕ್ಕೆ ಬಯಸ್ತೇನೆ. ಭೋಗ ಸಾಮಗ್ರಿ ಅಂತಂದ್ರೆ ಏನ? ಪರ್ಯಾಯದೊಳಗೆ ಇನ್ನೂ ಪರದ ಕುರಿತು ಆಕರ್ಷಣೆ, ದುರ್ಬಲತೆ ಏನಿದೆ ಅದ ಕರ್ಮದ ಉದಯದಿಂದ ಆಗಿರುವಂಥ ಸಾಮಗ್ರಿ ಇದೆ. ಅದರದ ಬಹಳಷ್ಟು ಅಭ್ಯಾಸ ಮಾಡಿ ನಿರ್ಣಯ ಎರಡೂ ಇಟ್ಕೊಂಡು ನೋಡ್ಲಿಕ್ಕೆ ಬೇಕ್ರಿ. ಹಿಂದನೂ ಹೇಳಿದ್ದೇನೆ ನಾನು, ಇದು ನಾನು ತ್ರಿಕಾಲ ಜ್ಞಾತ ಸ್ವಭಾವ. ಇದು ನನ್ನ ಸಮಯ ಸಮಯಕ್ಕೆ ಆಗ್ತಾ ಇರುವಂಥ ಉತ್ಪಾದ ವ್ಯಯ ರೂಪದ ಭಾವ. ಇದು ನಾನು. ಇವು ಎರಡನ್ನು ಬಿಟ್ಟು ಇದು ನಾನು. ಯಾವುದ? ಜ್ಞಾನ, ಇದನ್ನು ತಿಳಿತಾ ಇದ್ದೇನೆ, ಇದನ್ನು ತಿಳಿತಾ. ಹಾಗಾದರೆ ಇದು ತ್ರಿಕಾಲಿ ಧ್ರುವ ಹೇಗಿದೆಯೋ ಹಾಗಿದ್ದ ನಂತರ ಇದರದೇ ವಿಕಾಸ ರೂಪದಿಂದ ಆಗುವಂಥ ಈ ಭಾವದೊಳಗ ಇದರಿಂದ ಬೇರೆತನ ಯಾಕ? ಇದರಿಂದ ಆಗ್ತಾ ಇಲ್ಲ, ಕರ್ಮದ ಉದಯದಿಂದ ಆಗ್ತಾ ಇದೆ. ಇದನ್ನ ಅಲ್ಲಿ ನಾನು ಎರಡು ಟೇಬಲ್ ಮೇಲೆ ಇಟ್ಟು ನೋಡ್ಲಿಕ್ಕೆ ಬೇಕು. ಅವನು ಡಾಕ್ಟರ್ ಪರೀಕ್ಷೆ ಮಾಡ್ತಾನಲ್ಲ, ನಿಮ್ಮ ಎದೆಯೊಳಗೆ ಏನೇನಿದೆ, ಎಷ್ಟು ಕಫ ತುಂಬಿದ್ದು ಇದೆ, ಎಕ್ಸ್ರೇ ತೆಗೆದದ್ದು ಇದೆ, ಅದು ಅಲ್ಲಿ ನೋಡಿ ತಪಾಸು ಮಾಡ್ತಾನೆ. ಇಲ್ಲಿರಿ ಎಕ್ಸ್ರೇ ಒಳಗ ಎಕ್ಸ್ರೇ ಒಳಗೆ ನೋಡ್ತಾನೆ. ಏನು ಅಲ್ಲಿ ತಪಾಸು ಮಾಡ್ತಾನೆ, ಅಲ್ಲಿ ಹೇಳ್ತಾನ, ಇಲ್ಲಿ ನೋಡ್ತಾನೆ, ಆದ್ರೆ ಅಲ್ಲೇ ಅದು ಹೇಳ್ತಾನೆ. ಹೌದು ಅಥವಾ ಇಲ್ರಿ? ನೋಡ್ತಾನೆ ಅಲ್ಲಿರಿ, ಅಲ್ಲಿ ಹಾಕಿದಾನಲ್ಲ ಲೈಟದ ಮೇಲೆ, ಅಲ್ಲಿ ಏನೇನಾಗಿದೆ, ಹೀಗಿದೆ ಹೀಗಿದೆ ತಪಾಸಣೆ ಮಾಡ್ತಾನೆ. ಮತ್ತೆ ನೋಡ್ತಾನೆ, ಅಭ್ಯಾಸ ಮಾಡ್ತಾನೆ. ಯಾವುದರದ? ಇಲ್ಲಿ ಎಷ್ಟೆಷ್ಟು ಇದೆ, ಅದರ ಪ್ರಮಾಣ ಎಷ್ಟೆಷ್ಟು ಇದೆ, ಅದೇನು ಕಫ ಕಟ್ಟಿದೆ ಅಲ್ಲ, ಅದು ಎಷ್ಟೆಷ್ಟು ಇದೆ, ಎಷ್ಟು ಜಟಿಲ ಇದೆ, ಇಲ್ಲೇದರ ಅಭ್ಯಾಸ ಮಾಡ್ತಾನೆ, ಅಲ್ಲಿ ಪರೀಕ್ಷೆ ಮಾಡ್ತಾನೆ. ಹಾಗೆಯೇ ಆಗಮದ ಆಧಾರದಿಂದ ಇಲ್ಲಿ ತೆಗೆದಿಟ್ಕೊಳ್ಳುವುದ್ರೆ ಎರಡು. ಯಾವ ಒಂದು ಧ್ರುವ 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 ಇರುವಂಥ ದ್ರವ್ಯ ಸ್ವಭಾವ, ಒಂದು ಸಮಯಕ್ಕಾಗ್ತಾ ಇರುವಂಥ ಉತ್ಪಾದವೇ. ಅದು ಏನಿದೆ? ಉತ್ಪಾದವೇ ಏನಿದೆ ರೀ? ದ್ರವ್ಯದ ಸ್ವಭಾವ ಇದೆ, ಅದರ ಧ್ರುವದಿಂದ ಭಿನ್ನ ಇದೆ ರೀ. ದ್ರವ್ಯದ ಸ್ವಭಾವ ಇದೆ, ಅದರ ಧ್ರುವದಿಂದ ಭಿನ್ನ ಇದೆ. ಹಾಗಾದರೆ ಧ್ರುವದಿಂದ ಭಿನ್ನವಿರುವಂಥ ದ್ರವ್ಯ ಸ್ವಭಾವದ ಜೊತೆಗೆ ಧ್ರುವದ ಹೊಂದಾಣಿಕೆ ಹ್ಯಾಕೆ ಮಾಡುವುದ್ರಿ? ಯಾವ ಕಾಲದೊಳಗೂ ಆಗುತ್ತಿಲ್ಲ. ಅದರ ಸಲುವಾಗಿ ಈ ಉತ್ಪಾದ ವ್ಯಯ ರೂಪದ ಯಾವ ದ್ರವ್ಯದ ವಿಕಾಸ ರೂಪದ ಪರ್ಯಾಯ ಇದೆಯೋ, ಆ ಪರ್ಯಾಯ ಈ ದ್ರವ್ಯದ ವಿಕಾಸ ಅಂಥೇಳಿ ಆಗಮದಲ್ಲಿ ವ್ಯಾಖ್ಯೆ ಇದೆ. ಮತ್ತು ಇದು ದ್ರವ್ಯದ ಹಾಗೆ ಇಲ್ಲಲ್ಲ. ಮಲ್ಲಿಗೆ ಪುಷ್ಪ ಇಟ್ಟ ನಂತರ ಮಲ್ಲಿಗೆ ಹೂವಿನ ಪರಿಮಳನ ಬರಬೇಕಲ್ಲ. ಎಲ್ಲ ಬೆಳ್ಳುಳ್ಳಿಯ ಗಂಧ ಬರ್ತಿದೆ ರೀ. ಇಲ್ಲಿ ಇಟ್ಟದ್ದಿದೆ, ಮಲ್ಲಿಗೆ ಪುಷ್ಪವನ್ನು ತಟ್ಟೆ ತುಂಬ ಇಟ್ಟದ್ದಿದೆ ರೀ. ಅಲ್ಲಿ ಯಾರು ಬಂದ್ರೂ ಕೂಡ ಅವರಿಗೆ ಗಂಧ ಪರಿಮಳ ಯಾವುದರದ್ದು ಬರೋದ? ಮಲ್ಲಿಗೆ ಪುಷ್ಪದ್ದನ್ನ ಬರೋದಲ್ಲ. ಏನು ಬೆಳ್ಳುಳ್ಳಿದು ಬರ್ತಿದ್ದೀರಿ? ಬರುವುದನ್ನ ಇಲ್ಲ. ಹಾಗಾದರೆ ಇಲ್ಲಿ ಈ ಧ್ರುವ ಸ್ವಭಾವದ ವಿಕಾಸ, ಇದರದ ವಿಕಾಸ ಅಂಥೇಳಿ ಹೇಳುವಂಥ ಈ ಉತ್ಪಾದವೇ ರೂಪದ ಭಾವಗಳ ಇಂಥವೇ ಆಗಿರೋ ಸಾಧ್ಯ ಇದೆ. ಮಲ್ಲಿಗೆ ಹೂವಿನ ವಿಕಾಸ ಅರ್ಥಾತ್ ಪರಿಮಳ ಗಂಧ ಇದೆ, ಅದ ಸುಗಂಧ. ಹಾಗಾದರೆ ಇದು ಹೀಗೆ ಯಾಕ? ಓಹೋ, ಇಲ್ಲಿ ಹೇಳಿದಾರೆ ನೋಡಿ ಆಗಮದಲ್ಲಿ. ಇಲ್ಲಿ ಅಂದರೆ ಎಲ್ಲಿ? ಅಲ್ಲಿ ನೋಡ್ಬೇಡ್ರಿ ನೀವು, ಆಗಮದಲ್ಲಿ. ಇಲ್ಲಿ ಹೇಳಿದಾರಲ್ಲ ಆಗಮದಲ್ಲಿ ಏನು ಹೇಳಿದರು? ಇದು ಕರ್ಮದ ಉದಯದಿಂದ ಆಗಿರುವಂಥ ಭಾವ. ಶುದ್ಧ ಭಾವ ಯಾರ್ದಿದೆ? ಶುದ್ಧ ಸಿದ್ಧ
ಕರ್ಮದ್ದನ ಇದೆ. ಒಂದು ಸ್ವಲ್ಪ ಏನಾರ ಬೇಕ್ರಿ ವಿವೇಕ. ಕರ್ಮದ್ದನ ಇದೆ ಸುಧಾತಾಯಿ. ಶುದ್ಧ ಅವಸ್ಥೆ ಭಾವ, ಉತ್ಪಾದ ರೂಪದ ಭಾವ. ಹೌದ್ರಿ, ಕರ್ಮದ್ದನ ಇದೆ. ಕರ್ಮದ ಕ್ಷಯತ್ವ ಇದೆ. ಇಲ್ಲಿದೆಯಲ್ಲ ಉತ್ಪಾದ, ಇದೇನಿದೆ, ಇದು ಕರ್ಮದ್ದು ಉದಯದ್ದು ಇದೆ, ಉಪಶಮದ್ದು ಇದೆ, ಕ್ಷಯೋಕ್ಷಮದ್ದು ಇದೆ. ಅಲ್ಲಿದೆಯಲ್ಲ ಅದೇನಿದೆ, ಕರ್ಮದ ಕ್ಷಯದ್ದು ಇದೆ. ಅದು ಇದರದಲ್ಲ, ಇದರದೇ ವಿಕಾಸ ಅಂತೇಳಿ ಹೇಳಿದ್ರಲ್ಲ. ಇಲ್ಲಿ ನಾನು ಎಲ್ಲಿ ತೋರಿಸ್ತಾ ಇದ್ದೇನೋ ಇಲ್ಲಿ ಹೇಳಿದ್ರೆ ಏನ, ಈ ಉತ್ಪಾದ ವ್ಯಯಾರ್ಥಾತ್ ಪರ್ಯಾಯ ಈ ದ್ರವ್ಯದ ವಿಕಾಸ ಇದೆ ಇಲ್ಲಿ ಹೇಳಿದಾರೆ ಆಗಮದೊಳಗೆ. ಹಾಗಾದ್ರೆ ಇದ್ರ ವಿಕಾಸ ಅಂತ ಹೇಳಿ ಹೇಳಿದ ನಂತರ ಇದರ ಹಾಗೆ ಯಾಕೆಲ್ಲ ಇಲ್ಲಿ ಹೇಳಿದಾರೆ ನೋಡ ಆಗಮದೊಳಗೆ. ಏನ, ಅದು ಕರ್ಮದ ಉದಯದಿಂದ ಆಗಿರುವಂಥ ಅದ್ಭುತ ಮಾತು ಇದೆ. ಆಗಮದಲ್ಲಿ ಎರಡೂ ಹೇಳಿದ್ದಾರೆ. ಕರ್ಮದ ಉದಯದಿಂದ ಆಗಿರುವಂತಹ ಭಾವ ಅಂತ ಹೇಳಿ ಹೇಳಿದ್ದಾರೆ, ಕರ್ಮದ ಕ್ಷಯದಿಂದ ಆಗಿರುವಂತಹ ಭಾವ ಅಂತ ಹೇಳಿ ಹೇಳಿದ್ದಾರೆ, ಕರ್ಮದ ಉಪಶಮದಿಂದ ಆಗಿರುವಂತಹ ಭಾವ ಅಂತ ಹೇಳಿ ಹೇಳಿದ್ದಾರೆ. ಅದು ಸತ್ಯ ಅಥವಾ ದ್ರವ್ಯದ ವಿಕಾಸ ರೂಪದ ಭಾವ ಅಂತ ಹೇಳಿ ಹೇಳಿದ್ದಾರೆ. ಅದು ಸತ್ಯ, ಅದು ಇಲ್ಲಿ ಸತ್ಯ, ಅದು ಇಲ್ಲಿ ಸತ್ಯ. ಅರೆ ಜವಾಬ್ದಾರಿ ಇದೆ ರೀ ಆಗಮದ ಅಭ್ಯಾಸ ಮಾಡೋದಂತಂದ್ರ. ಈ ಸಂಸಾರದ ವಿಷಯಗಳನ್ನೆಲ್ಲ ಶರೀರ, ಮಕ್ಕಳ, ಧನ, ಖ್ಯಾತಿ, ಮಂದಿರ, ಅಂಗಡಿ ಇದರದೆಲ್ಲ ವಿಕಲ್ಪಗಳು ತುಂಬಿರುವ ವೇಳೆಯದೊಳಗ ಇಲ್ಲಿ ಅಭ್ಯಾಸ ಆಗ ಮಾಡೋದ್ರೆ ಅದಕ್ಕೆ ಒಂಚೂರೇ ಅಲ್ಲಿ ಸ್ಥಳಾವಕಾಶ ಬೇಕಲ್ಲ. ಚೂರು ಬೇಕು ಅಥವಾ ಪೂರಾ ರಿಕ್ತ ಬೇಕು, ಅದನ್ನು ನೀವು ಹೇಳೋದು. ಒಂದು ಸ್ವಲ್ಪರೇ ಅದಕ್ಕೆ ಸ್ಥಳಾವಕಾಶ ಬೇಕು ಅಥವಾ ಅದು ಪೂರಾ ರಿಕ್ತ ಬೇಕು. ಸ್ವಲ್ಪರೇ ಸ್ಥಳಾವಕಾಶ ಬೇಕನ್ಬೇಕಾದ್ರೆ ಅದೇ ಜಾತಿಯದ ಭಾವ ಇರ್ತಾರೆ, ಇದು ಭಿನ್ನ ಜಾತಿಯದಿದೆಯಲ್ಲ, ಹಾಗಾದ್ರೆ ಇದಕ್ಕೆ ಪೂರಾ ರಿಕ್ತ ಬೇಕ್ರೆ. ಹಾಗಾದ್ರೆ ಅದು ನಮಗೆ ಹೆಂಗಾಗೋ ಸಾಧ್ಯ ಇದೆ ಈ ಅವಸ್ಥೆಯೊಳಗ? ಹಾಗಾದ್ರೆ ಇಲ್ಲ, ಯಾವಾಗ ನಿಮ್ಗೆ ಯಾವ ಅವಸ್ಥೆಯಲ್ಲಿ ಆಗೋ ಸಾಧ್ಯ ಇದೆ ಆವಾಗ ಮಾಡ್ರಿ. ನಮಗಿನ್ನೂ ಜವಾಬ್ದಾರಿ ಅದಾವಲ್ಲ. ಯಾರು ವರ್ಷಿದಾರೆ ನಿನಗೆ ಜವಾಬ್ದಾರಿ? ಅರೆ ನೀನೇ ಎಳ್ಕೊಳ್ತಾ ಇದ್ದಿ, ಬೇಕಂತ ಹೇಳಿ ಎಳ್ಕೊಳ್ತಾ ಇದ್ದಿ. ನೀವು ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ಬಿಡಿ ಅಂಥೇಳಿ ಹೇಳ್ತಾರೆ ಅಂಥೇಳಿ ಮಂದಿ ಒಬ್ಬರು ಸಾಧಾರಣ ಹೇಳಿದ್ದಾರೆ. ಅವರೇ ಹೇಳ್ತಾರೆ, ತಾಯಿ ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ಬಿಡಿ. ಮತ್ತೆ ಯಾರು ಬಂದರು, ಯಾರು ಹೋದ್ರು, ಬಾಗಿಲ ಹಾಕ್ಲೇನ, ತೆಗಿಲೇನ, ಇದೆಲ್ಲ ಏನಿದೆ ರೀ ನಾವಾಗಿ ಹೇಳ್ಕೊಳ್ಳೋದಿದೆ. ನಿನ್ನ ಪಾಡಿಗೆ ನೀ ಸುಮ್ಮನೆ ಇದ್ದು ಬಿಡು ಅಂಥೇಳಿ ಹೇಳುವ ಪರಮ ಉಪಕಾರ ಮೂರ್ತಿ ಅದಾರ್ರಿ ಅವ್ರ. ನಾವಾಗೆ ನಮಗೆ ಅಪಕಾರ ಮಾಡುವ ಮಹಾವ್ರತನ ತಗೊಂಡಿದ್ದೀವಲ್ಲ ನಾವು. ನಮ್ಮ ಮೇಲೆ ನಾವು ಅಪಕಾರ ಮಾಡೋದು ಎಷ್ಟು ಸಾಧ್ಯ ಇದೆ ಅಷ್ಟು. ಭವದ ತುಂಬೆಲ್ಲ ಒಂದು ಸಮಯ ಕೂಡ ಅಪಕಾರ ಮಾಡದೆ ಇರೋದನ್ನೇ ಇಲ್ಲ. ಅದು ಮಹಾವ್ರತ ಇದೆ ನಮ್ದು. ಹೀಗಾಗಿ ನಾವಾಗೇನ ಜವಾಬ್ದಾರಿ ಅಂತೇವೆ, ಅವಶ್ಯಕತೆ ಅಂತೇವೆ, ನಮ್ಮಿಂದ ಅವರಿಗೆ ಉಪಕಾರ ಆಗ್ತಿದೆ ಅಂತೇವೆ. ಆದ್ರೆ ನಮ್ಮಿಂದ ನಮಗೆ ಅಪಕಾರ ನಿಯಮದಿಂದ ಆಗ್ತಿದೆ. ಅವರಿಗೆ ಉಪಕಾರ ಯಾವಾಗ್ರೆ ಒಂದು ವೇಳೆ ಆದ್ರೆ ಆಗಲೂಬಹುದು, ಆದ್ರೆ ಅವರದನ್ನು ಯಾವಾಗೂ ಉಪಕಾರ ಅನ್ನೋ ಸಾಧ್ಯ. ಅವ್ರ ಅಂದ್ರೂ ಕೂಡ ನಿನ್ನ ಮೇಲೆ ನೀನೇನು ಅಪಕಾರ ಎಸಗ್ತಾ ಇದ್ದೀಯಲ್ಲ, ಅದರೊಳಗೆ ಯಾವ ನ್ಯೂನತೆ ಬರೋ ಸಾಧ್ಯ ಇಲ್ಲ. ಅವ್ರ ಅಂತೇಳಿ ತಿಳ್ಕೊಳ್ಳೋಣ. ಅದರಿಂದ ಈ ಅಪಕಾರದೊಳಗೆ ಯಾವುದೇ ಪ್ರಕಾರದ ಕುಂದು ಬರೋ ಸಾಧ್ಯ ಇಲ್ಲ. ಯಾವಾಗಲೇ ಒಮ್ಮೆ ಇನ್ನೊಬ್ಬರಿಗೆ ಉಪಕಾರ ಆಯಿತು ಅಂತಂದ್ರೆ ನನ್ನ ಮೇಲೆ ನಿರಂತರ ಆಗ್ತಾ ಇರುವಂಥ ಅಪಕಾರದೊಳಗೆ ಸ್ವಲ್ಪ ಶಿಥಿಲತೆ ಬರ್ತಿದೇನ್ರಿ? ಬರ್ತಿದೆ. ಯಾವಾಗಲೇ ಎಂದಾದರೂ ಯಾರ ಮೇಲೆ ಆದರೂ ಸ್ವಲ್ಪ ಉಪಕಾರ ಆಯ್ತು ಅಂಥೇಳಿ ಇಟ್ಕೊಳ್ಳೋಣ. ಆದರೆ ಇನ್ನೊಬ್ಬರಿಗೆ ಉಪಕಾರ ಆಗೋ ವೇಳೆದೊಳಗೂ ಕೂಡ ನನಗೆ ಅಪಕಾರನ ಆಗ್ತಾ ಇದ್ದೀನಿಲ್ರಿ, ಅದನ್ನು ನಂದು ಅಂಥೇಳಿ ಮನ್ನಿಸೋದು, ಅದರಲ್ಲಿ ಕರ್ತೃತ್ವ ಮನ್ನಿಸೋದು, ಸ್ವಾಮಿತ್ವ ಮನ್ನಿಸೋದು, ಎಷ್ಟೆಷ್ಟು ವಿಪರೀತ ಮನ್ನಣೆಗಳ ಕಾರಣದಿಂದ ನಿರಂತರ ಸರಳ ಕೋಮಲ ಸಹಜ ಜ್ಞಾತ ಸ್ವಭಾವದ ಮೇಲೆ
ಎಷ್ಟು ಅತ್ಯಾಚಾರ ಆಗ್ತಾ ಇದೆ. ಕೋಮಲ, ಅತ್ಯಂತ ಕೋಮಲ. ಒಂದು ಸ್ವಲ್ಪ ಭಾವದೊಳಗ ಒಂದು ಸ್ವಲ್ಪ ಅನ್ಯದ ಸ್ವೀಕಾರ ಆಯಿತು ಅಂತಂದ್ರೆ ಆ ಕೋಮಲತೆ ಕಮರಿ ಹೋಗ್ತಿದೆ. ಒಂದು ಸ್ವಲ್ಪ ಭಾವದೊಳಗ ಪರದ ಕುರಿತಾಗಿ ತನ್ನತನದ ಬುದ್ಧಿ ಆಯಿತು ಅಂತಂದ್ರೆ ಆ ಸಹಜದ ಮೇಲೆ ಅತ್ಯಂತ ದಬಾವ ಬೀಳ್ತಿದೆ, ಚಚ್ಚಿ ಹೋಗ್ತಿದೆ. ಇದೆಲ್ಲ ನಮಗೆ ಈಗ ಗೊತ್ತಾಗೋದಿಲ್ಲ. ಯಾವಾಗ ಬೇಕಾದ್ರೆ ಸಮ್ಯಕ್ ದರ್ಶನ ಆಗಬೇಕು, ಇದೆಲ್ಲ ತಿಳಿಬೇಕಾದ್ರೆ ವಿಭಂಗ ಜ್ಞಾನಕ್ಕೆ ಪ್ರಾಪ್ತ ಆಗಬೇಕು, ಅವಾಗನ ತಿಳಿಯೋದು. ಸಮ್ಯಕ್ ದರ್ಶನ ಆದ್ಮೇಲೆ ಇದೆಲ್ಲ ತಿಳಿಯಿತು ಅಂತಂದ್ರೆ ಅಲ್ಲಿ ಆ ತಿಳಿಯುವಿಕೆದ ವಿಶೇಷತೆ ಏನಿಲ್ಲ. ಅಲ್ಲಿ ಸ್ವಾಭಾವಿಕವಾಗಿ ಆ ಸಮ್ಯಕ್ ಜ್ಞಾನ ಸ್ವಭಾವದ ಕಡೆಗೆನ ಉದ್ಯಮಶೀಲ ಇರ್ತಿದೆ. ಎಲ್ಲಿ ವಿಭಂಗ ಜ್ಞಾನದ ಮೂಲಕ ಇದು ತಿಳಿಯಿತು ಅಲ್ಲಿಯೂ ಯಾವುದೇ ಪ್ರಕಾರದ ಲಾಭ ಇಲ್ಲ, ಅಲ್ಲಿ ಇನ್ನಷ್ಟು ಹಾನಿಗೆನೇ ಅದ ಕಾರಣ. ಜ್ಞಾನಾವರಣಾದಿ ತಿಳಿತೇನ್ರಿ. ಕರ್ಮದ ಉದಯದಿಂದ ಪ್ರಾಪ್ತವಾಗಿರುವಂಥ ಯಾವ ಭೋಗ ಸಾಮಗ್ರಿ ಅರ್ಥಾತ್ ಪರದ ಕುರಿತಾಗಿ ಆಕರ್ಷಿತವಾಗುವಂಥ ತನ್ನ ಭಾವದ ದುರ್ಬಲತೆ. ಎಲ್ಲಿ ಬರ್ಕೊಳ್ತಿದೆ ಭೋಗ ಸಾಮಗ್ರಿ ಅರ್ಥಾತ್ ಇದು ಸಮ್ಯಕ್ ದೃಷ್ಟಿಯ ಮಾತಿದೆ, ನಮ್ಮದಲ್ಲ. ಭೋಗ ಸಾಮಗ್ರಿ ಅರ್ಥಾತ್ ತನ್ನ ಸಮಯವರ್ತಿ ಉತ್ಪಾದ ರೂಪದ ಭಾವದೊಳಗ ಪರಕ ಸಂಬಂಧಿಸಿದ ಆಕರ್ಷಣೆ, ಆಸಕ್ತಿ, ರುಚಿ ರೂಪದ ದುರ್ಬಲತೆ ಅದವನಲ್ಲಿ ಇಲ್ಲ. ಹೀಗಾಗಿ ಜ್ಞಾನಾವರಣವನಿಗೆ ಇಲ್ಲ. ನೋಡ್ರಿ, ಕರ್ಮದ ಉದಯದಿಂದ ಪ್ರಾಪ್ತವಾಗಿರುವಂಥ ಯಾವ ಭೋಗ ಸಾಮಗ್ರಿಗಳಿವೆ ಅವುಗಳನ್ನು ಭೋಗಿಸುತ್ತಿದ್ದರೆ ಭೋಗಿಸು. ನಿನಗೆ ಎಷ್ಟು ದಿವಸ ಭೋಗಿಸೋದೈತಿ ಭೋಗಿಸಲ್ಲ, ನಿನ್ನ ದುರ್ಬಲತೆಯ ಅನುಸಾರ, ನಿನ್ನ ಹಣೆ ಬರ ಇದೆ ಅದ. ನೀ ಭೋಗಿಸ್ತಿದ್ರೆ ಭೋಗಿಸಪ್ಪ, ನನಗೆ ಏನು ಸಂಬಂಧ. ಅದ್ಭುತ ಮಾತಿದೆ ಅಲ್ಲ. ಮನೆ ಕಾರ್ ಇದೆ, ಡ್ರೈವರ್ ಇದ್ದಾನೆ, ಮತ್ತು ಮಗ ಆ ಮಿತ್ರನ ಬೈಕ್ ಮೇಲೆ ಹೋಗ್ತಾನೆ. ಅದಕ್ಕೆ ತಂದೆ ಏನು ಮಾಡವ್ರೆ, ಮಿತ್ರನ ಜೊತೆ ನಡ್ಕೊಂಡು ಹೋಗ್ತಾನೆ. ಅದಕ್ಕೇನು ಮಾಡಮ್, ಬೋಗ್ಸಪ್ಪ ನಿಂದು ಎಷ್ಟು ದಿವಸ ಹಣೆ ಬರ ಇದೆ ಅಷ್ಟು ದಿವಸ. ಅವನಿಗಂತೂ ಅದು ಕೊಟ್ಟದ್ದಿದೆ ರೀ, ಅವ ಅದರದ್ದು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಹಾಗೆ ಈ ಭಾವಕ್ಕ ಸ್ವಭಾವದ ಆಶ್ರಯ ಮಾಡಿರುವಂಥ ಜ್ಞಾನದ ಆಧಾರ ಇದೆ ರೀ. ಬರೀ ಸ್ವಭಾವ ಅಲ್ಲ, ಸ್ವಭಾವದ ಆಶ್ರಯ ಮಾಡಿರುವಂಥ ಜ್ಞಾನದ ಆಧಾರ ಇದೆ. ಆದ್ರೂ ಕೂಡ ಈ ಭಾವ ಮತ್ತು ಭೋಗಿಸ್ತೇನಂತಿದೆ ಬರದ ಕಡೆಗೆ ಹೋಗು. ಅದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಯಾರ್ದ? ಜ್ಞಾನದ್ದೇನೂ ಅಭ್ಯಂತರ ಇಲ್ಲ. ಯಾವುದಕ್ಕೆ? ಸಮಯವರ್ತಿ ಭಾವಕ್ಕೆ. ಎಲ್ಲಿ ಹೋಗ್ತೇನಂತಿದೆ ಎಲ್ಲಿ ಹೋಗ್ತೇನಂತಿದೆ? ಪರದ ಜೊತೆಗೆ ಅಭೇದ ಆಗ್ತೇನೆ, ಏಕಾಗ್ತೇನೆ, ಅಲ್ಲಿ ರಮಿಸ್ತೇನೆ, ಅಲ್ಲಿ ಕ್ರೀಡಿಸ್ತೇನೆ, ಅಲ್ಲಿ ಸುಖಿ ಆಗ್ತೇನೆ. ಹೋಗಂಥೇಳಿ ಇದು ವ್ಯವಹಾರದಿಂದ ನೀವು ತಿಳ್ಕೊಳ್ಳುವ ಸಲುವಾಗಿ ಶಬ್ದ್ರೆ, ಅದು ಹೋಗ ಅನ್ನೋದ ಇದು ಜ್ಞಾನಕ್ಕೆ ಅವಶ್ಯಕನೂ ಇಲ್ಲ. ಜ್ಞಾನ ಹೋಗಂಥೇಳಿ ಅನುಮತಿ ನೀಡಿದ ನಂತರ ಅದು ಹೋಗ್ತಿದೆ, ಹೀಗೂ ಇಲ್ಲ. ಅದು ಸ್ವತಂತ್ರ ಇದೆ ರೀ. ಅರೇ ಅದರ ಸ್ವತಂತ್ರತೆಯನ್ನು ತಿಳಿಯುವುದರ ಹೆಸರು ಸಮ್ಯಕ್ ಜ್ಞಾನ ಇದೆ. ಅದನ್ನು ಬದಲಿಸ್ತೇನೆ, ನಾನು ಆ ಕಡೆ ನೋಡುವುದಿಲ್ಲ, ನಾನು ಅದನ್ನು ತಿನ್ನುವುದಿಲ್ಲ, ನಾನು ಅಲ್ಲಿ ಹೋಗುವುದಿಲ್ಲ ಅಂಥೇಳಿ ಯಾವುದಂತಿದೆಯಲ್ಲ ಅದು ಮಿಥ್ಯಾಜ್ಞಾನ ಇದೆ. ದೇಹವನ್ನು ಸರಿಯಾಗಿ ಇಟ್ಕೊಳ್ತೇನೋ ಅನ್ನೋದು ಯಾವ ಜ್ಞಾನ ಇದೆ, ಅದು ಇಲ್ಲಿ ನನ್ನ ಚರ್ಚೆ ಅಲ್ಲ. ದೇಹವನ್ನು ವ್ಯವಸ್ಥಿತ ಇಟ್ಕೊಳ್ತೇನೋ, ಧನದ ವ್ಯವಸ್ಥೆ ಇಟ್ಕೊಳ್ತೇನೋ, ಪರಿವಾರ ಜನರ ಮೇಲೆ ನಂದೊಂದು ನಿಗಾ ಇರ್ತಿದೆ ಅನ್ನೋದೇನಿದೆಯಲ್ಲ, ಅದಕ್ಕೇನಂತಾರೋ ಅನ್ನೋದು ಇಲ್ಲಿ ನನ್ನ ವಿಷಯ ಅಲ್ಲ. ಪರ್ಯಾಯವನ್ನ ಶುದ್ಧ ಮಾಡ್ತೇನೋ ಅನ್ನುವಂಥ ಜ್ಞಾನ ಏನಿದೆ ಅದು ಮಿಥ್ಯಾಜ್ಞಾನ ಇದೆ. ಪರ್ಯಾಯವನ್ನ ಸ್ವತಂತ್ರ ಅಂಥೇಳಿ, ಸ್ವತಂತ್ರ ಅಂಥೇಳಿ ತಿಳಿಯುವುದರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ತಿಳಿದಿದೆ, ಅದು ಸಮ್ಯಕ್ ಜ್ಞಾನ ಇದೆ ರೀ. ಅದು ಕ್ಷಣಿಕಿದೆ.
ಯಾವುದು ಕ್ಷಣಿಕಿದೆ ಅದು ಅಪರಾಧ ಮಾಡಿದಾರ ಅದಕ್ಕೆ ಶಿಕ್ಷೆ ಯಾರು ಕೊಡವ್ರೆ? ಮಾಡಬೇಡ ಅಪರಾಧ ಅಂಥೇಳಿ ಯಾರು ಹೇಳವ್ರ? ಅದು ಕ್ಷಣಿಕನೇ ಇದೆ. ಅಪರಾಧ ಮಾಡೋದನ್ನಾದ್ರೆ ಯೋಗ್ಯತೆ ಇದೆ. ಅದಕ್ಕೆ ಈ ಜ್ಞಾನ ಕ್ಷುಬ್ಧ ಆಗ್ತಿದೆ ರೀ, ಆಕುಲ ವ್ಯಾಕುಲ ಆಗ್ತಿದೆ. ಆಗುದಿಲ್ಲ. ಯಾವುದು ಆಗ್ತಿದೆ ಅದು ಮಿಥ್ಯಾಜ್ಞಾನ. ಯಾವುದು ಅದನ್ನು ಸ್ವತಂತ್ರ ಅಂಥೇಳಿ ತಿಳಿತಿದೆ, ಜೊತೆ ಜೊತೆಯಲ್ಲಿ ಕ್ಷಣಿಕ ಅಂತ ಹೇಳ್ತಾರೆ. ಕ್ಷಣಿಕ ಸಮಯವರ್ತಿ. ಇನ್ನ ಅಲ್ಲಿದ್ದೀರಿ ನೀವು ದೃಷ್ಟಾಂತ. ನಿಜ ಖರೆ ಇದ್ರೆ ಇಳಿಕಬೇಕಾಗುತ್ತಿದೆ ವಿಷಯದೊಳಗೆ. ಅರೆ ತಂದೆ ಎಲ್ಲ ವ್ಯವಸ್ಥೆ ಮಾಡಿದಾನೆ. ಆದ್ರೆ ಅವನ ದೋಸ್ತಿ ಯಾರ್ದು ಮಾಡಿದನ್ರಿ? ತನಗಿಂತ ಕೆಳಗಿನವ್ರದ್ದು. ಹೌದೇನು ಅಂಥೇಳಿ ಅವನ ದೋಸ್ತನ ಅದು ಮುರುಕಲ ಬೈಕ್ ಇದೆ ರೀ, ಅದರ ಮೇಲೆ ಹೋಗ್ತಾನೆ. ಅವನಿಗೆ ಅದೇ ಮಜಾ. ಹಾಗೆ ಪುಣ್ಯದ ಅಧೀನ ಮುರುಕಲ ಇದೆ ರೀ, ಇದ ಬಾಹ್ಯದ ಸುಖ ಅದರದ ದೋಸ್ತಿ ಮಾಡ್ತಾನಂತಿದೆ. ಇದ ಪರ್ಯಾಯ ಮಾಡಪ್ಪ, ನಿಂದ ಭವಿತವ್ಯನ ಹಾಗಿದೆ, ನಿನ್ನ ಯೋಗ್ಯತೆ ಹಾಗಿದೆ. ಅರೆ ಅದರ ಯೋಗ್ಯತೆಯನ್ನು ಹೇಗಿದೆ ಹಾಗೆ ತಿಳಿಯೋದ ಇದು ಮಹಾನ್ ಧೈರ್ಯ, ಗಂಭೀರ ಇರುವಂತಹ ಸಮ್ಯಕ್ ಜ್ಞಾನ ಇದೆ. ಅದರಿಂದ ಕ್ಷುಬ್ಧ ಆಗೋದ, ಅದನ್ನು ಬದಲಿಸಬೇಕನ್ನೋದ, ಅದನ್ನು ತನ್ನ ಹತೋಟಿಯೊಳಗೆ ಇಟ್ಕೊಳ್ಬೇಕನ್ನೋದ, ಇದು ಅತ್ಯಂತ ಥಿಲ್ಲರ್ ಇದೆ ರೀ ಮಿಥ್ಯಾಜ್ಞಾನ. ಕ್ಷಣಿಕದ ಜೊತೆ ದೃಷ್ಟಾಂತದೊಳಗೆ ಹೇಳಬೇಕಾದ್ರೆ ಭಿಕ್ಷುಕನ ಜೊತೆ ಸಂಗತಿ ಮಾಡೋದ್ರಿ, ಅದ ಪರಾಧೀನ ಇದೆ. ಅರೆ ಈ ಏನು ಭಾವಗಳದವಲ್ಲ, ಈ ಭಾವಗಳ ಸ್ವಭಾವದ ಆಶ್ರಯ ಮಾಡಿರುವಂಥ ಧ್ರುವ 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 ನಿತ್ಯ 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 ಚೈತನ್ಯ 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 ಸ್ವಭಾವದ ಆಶ್ರಯ ಮಾಡಿರುವಂಥ ಆ ದಿವ್ಯ ಬಲಶಾಲಿ ಜ್ಞಾನವನ್ನು ನೋಡಿ, ಯಾವುದು ಸ್ವಯಮೇವ ಅದರ ಆಶ್ರಯದೊಳಗೆ ಬಂದು ನಿಲ್ತಿದೆಯೋ, ಸ್ವಯಮೇವ ಅದರ ಆಶ್ರಯದೊಳಗೆ ಬಂದು ನಿಲ್ತಿದೆಯೋ, ಆ ಪರ್ಯಾಯ ಸಹಜ ಸುಖಿಯಾಗ್ತಿದೆ, ನಿಶ್ಚಿಂತ ಆಗ್ತಿದೆ, ನಿರ್ಭಾರ ಆಗ್ತಿದೆ, ನಿರಾಕುಲ ಆಗ್ತಿದೆ, ಆನಂದಮಯ ಆಗ್ತಿದೆ, ಪರ್ಯಾಯಕ್ಕೆ ಲಾಭ ಆಗ್ತಿದೆ. ಆ ಪರ್ಯಾಯದಿಂದ ಈ ದ್ರವ್ಯಕ್ಕಾಗಲಿ ಈ ಜ್ಞಾನಕ್ಕಾಗಲಿ ಯಾವ ಲಾಭ ಆಗುವುದಿಲ್ಲ. ಯಾವ ಉತ್ತರಾಧಿಕಾರಿ ರೂಪದಿಂದ ತಂದೆಯ ಉದ್ಯೋಗದೊಳಗ ತಾನಾಗೇನ ಪ್ರವೇಶ ಮಾಡಿ, ತಾನಾಗೇನ ತಂದೆ ಏನೇನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅದನ್ನು ನೋಡಿಕೊಂಡ, ಆ ಪ್ರಕಾರದ ಬುದ್ಧಿಯನ್ನು ಕಲ್ಕೊಂಡ, ತಂದೆ ಇರುವಾಗ ಕೂಡ ಆ ವ್ಯವಹಾರವನ್ನು ತಾನೇ ಇಲ್ಲೇ ಕೂತ್ಕೊಂಡು ಮಾಡಿತು ಅಂತಂದ್ರೆ ಲಾಭ ತಂದೆಗೇನ ಆ ಮಗನಿಗೆ? ಮಗನಿಗೆ ನಿಜವಾಗಿ ಮಗನಿಗೆ. ತಂದೆ ತಾನಾಗೇನ ಏನು ಮಾಡ್ತಾನ್ರೆ, ಕ್ರಮದಿಂದ ಅದೆಲ್ಲ ಅವನಿಗೆ ವಹಿಸಿ ಕೊಡ್ತಾನೆ, ಬರೆದು ಕೊಡೋದಿಲ್ರೇ, ಅಲ್ಲಿಂದ ತಾನು ಭಿನ್ನ. ಇವು ಬೇಡಲಿಲ್ಲ, ಇವು ಕಲ್ಕೊಂಡ್ರೆ. ಮಗ ಬೇಡಲಿಲ್ಲ, ನನಗೆ ಯಾವಾಗ ನನ್ನ ಹೆಸರಲ್ಲಿ ಯಾವಾಗ ಮಾಡವನಿ ಅಂಥೇಳಿ ಕೇಳಲಿಲ್ಲ. ಇನ್ನು ನೀ ಆ ಕಡೆ ಈ ಕಡೆ ತಿರುಗೋದು ಬೇಡ, ಇದನ್ನು ನೋಡ್ಕೋ ಅಂಥೇಳಿ ಅವನು ಹೇಳಲಿಲ್ಲ. ಎಷ್ಟು ಸಹಜ ರೀ. ಆಸ್ತಿಯ ಉತ್ತರಾಧಿಕಾರಿ ಆಗೋದು ಕೂಡ ಎಷ್ಟು ಸಹಜ ಇದೆ. ಹಾಗೆ ಈ ಧ್ರುವನಿಧಿಯ ಉತ್ತರಾಧಿಕಾರಿ ಆಗುವಂಥ ಪರ್ಯಾಯ ಏನು ಮಾಡಬೇಕಾಗಿದೆ? ಅದರ ಛತ್ರ ಛಾಯೆಯೊಳಗ ಬಂದು ನಿಲ್ಲಬೇಕಾಗಿದೆ ಅಷ್ಟೇ. ಇದಕ್ಕೆ ಯಾವ ಕರ್ತವ್ಯನೂ ಮಾಡಬೇಕಾಗಿಲ್ಲ. ಪರದ ಕಡೆ ರುಚಿ ಬಿಡಬೇಕಾಗೋದಿಲ್ಲ. ಅರೆ ಪರದಲ್ಲಿ ಇತ್ತನ ಏನ್ರಿ, ಇತ್ತನ ಏನು ರುಚಿ ಬಿಡಬೇಕಾದ್ರೆ ರುಚಿ ಅದ ತಾನಾಗೇ ಬಿಟ್ಟಿತ್ತು. ಹೇಗೆ ಬಿಟ್ಟಿತ್ತು? ಅಲ್ಲೇನು ಇಲ್ಲ ಅನ್ನೋದು ಅದಕ್ಕೆ ಗೊತ್ತಾಯ್ತು ರೀ. ಇದಕ್ಕೆ ಗೊತ್ತಾಗೋದ್ರಿಂದ ಅದು ಬಿಡುವುದಿಲ್ರಿ, ಜ್ಞಾನಕ್ಕೆ ಗೊತ್ತಾಗೋದ್ರಿಂದ ಅದು ರುಚಿ ಬಿಡುವುದಿಲ್ಲ. ಅದಕ್ಕೆ ಗೊತ್ತಾಗಬೇಕು. ಅದುವೇ ಇದನ್ನು ನೋಡ್ಬೇಕ್ರಿ. ಯಾವುದನ್ನ? ಇದನ್ನು ಭೋಗಿಸ್ತಾ ಇರುವುದನ್ನು ಮತ್ತು ಇದನ್ನು ಸ್ಥಿರವಿರುವುದನ್ನು ನೋಡಿದ ನಂತರ ತಾನಾಗೇನ ಆ ಮಗು ಇರ್ತಿದೆಯಲ್ಲ, ಹೊಸದೊಂದು ಗೊಂಬೆ ತಂದ ನಂತರ ಆ ಹರಕ ಮುರುಕಲು ಗೊಂಬೆ ಜೊತೆ ಆಡ್ತಾ ಇತ್ತಲ್ಲ,
ಇದನ್ನು ತೋರಿಸಿದ ನಂತರ ಅದರದ ಮಹಿಮಾ ಬಂದ ನಂತರ ಇದರ ಜೊತೆ ನಾನು ಆಟ ಆಡ್ಬೋದು ಅಂಥೇಳಿ ಅದಕ್ಕೆ ವಿಶ್ವಾಸ ಆದ ನಂತರ ಅದನ್ನು ಕೈಯೊಳಗಿದ್ದದ್ದನ್ನು ತಾನೇ ಬಿಟ್ಟು ಬಿಡ್ತಿದ್ದೀರಿ. ಮೂರ್ಖಲೆ ಇತ್ತಲ್ಲ ಗೊಂಬೆ, ಭಾಳ ದಿವಸದ ಬಣ್ಣಗಿನ್ನೆಲ್ಲ ಹೋದದ್ದಿರ್ತಾರೆ. ಅದು ತಾನಾಗೇನ ತನ್ನ ಕೈಯೊಳಗಿಂದ ಯಾವಾಗಲೂ ಹಿಡ್ಕೊಂಡಿರ್ತಿತ್ತು. ನಿದ್ರೆಯೊಳಗೂ ಕೂಡ ತಾನಾಗೇನ ಬಿಟ್ಬಿಟ್ಟಿತ್ತು. ಆ ಗೊಂಬೆ ಕಡೆಗೆ ಬಂತಾರೆ. ಹೌದು, ಆ ಮಗುವಿನಲ್ಲಿ ಕೂಡ ಇಷ್ಟು ಬುದ್ಧಿ ಇದೆ ಅಂದಮೇಲೆ ಈ ತ್ರಿಕಾಲಿ ಜ್ಞಾತಾ ಸ್ವಭಾವದ ಸಮಯವರ್ತಿ ಪರ್ಯಾಯನ ಬುದ್ಧಿಗೆ ಹಿಡಿದೇನೆ. ಅದರಲ್ಲಿ ಯಾವಾಗ ಜ್ಞಾನೋದಯ ಆಗ್ತಿದೆಯೋ, ಬುದ್ಧಿ ಬರ್ತಿದೆಯೋ, ಪ್ರತ್ಯಕ್ಷ ಎರಡನ್ನು ನೋಡ್ತಿದೆಯೋ, ಆವಾಗ ಅದನ್ನು ಬಿಟ್ಟು ಬಿಡ್ತಿದ್ದೀರಿ. ಯಾವುದನ್ನ ಪರದ ಆಸಕ್ತಿಯನ್ನ, ಪರದ ಕಡೆಗೆ ನೋಡುವುದನ್ನ, ಅದು ಬೇಕನ್ನುವುದನ್ನ, ಅದರಲ್ಲೇ ಸುಖ ಮಂದಿಸುವುದನ್ನು ಬಿಟ್ಟು ಬಿಡ್ತಿದ್ದೆ. ಇದು ನಾನಿದ್ದೇನೆ ಇಷ್ಟ ಅನ್ನುವುದರೊಳಗೆ ಸುಖ ಇದೆ ರೀ. ಅದನ್ನು ಹಿಡ್ಕೊಳ್ಳುವುದರೊಳಗೆ ಏನು ಪುರುಷಾರ್ಥ ಇದೆಯಲ್ಲ, ಅದರ ಅನಂತ ಪುರುಷಾರ್ಥ ಇದು ನಾನಿದ್ದೇನೆ ಇಷ್ಟ ಅನ್ನುವುದರೊಳಗೆ ಅನಂತ ಪುರುಷಾರ್ಥ. ಅದನ್ನು ಹಿಡ್ಕೊಳ್ಳುವುದರೊಳಗೆ ಎಷ್ಟು ಪ್ರಯತ್ನ ಮಾಡ್ತಾ ಇದೆಯಲ್ಲ ಇದು ಯಾವುದನ್ನ, ಅದು ಬರೀ ನೆರಳಿದೆ ರೀ, ಏನೂ ಇಲ್ಲಲ್ಲಿ, ವಸ್ತು ಏನೂ ಇಲ್ಲಲ್ಲಿ, ಅದು ಬರೇ ನೆರಳಿದೆ. ನೆರಳಂದ್ರ ಆ ನೆರಳ ಯಾವಾಗೂ ಈ ವ್ಯಕ್ತಿಗೆ ಸಿಗೋ ಸಾಧ್ಯ ಇಲ್ಲ. ಎಷ್ಟೇ ಬುದ್ಧಿವಂತ ಇದ್ರನು ಕೂಡ ನೆರಳು ಹೇಗೆ ಸಿಗೋದ್ರಿ? ಛಾಯ. ಪುದ್ಗಲನ 6 ಭೇದ ಹೇಳಿದ್ರಲ್ಲ, ಅದರಲ್ಲಿ ಛಾಯಾನು ಬರ್ತಿದೆಯಲ್ಲ, ನೆರಳ, ಬೆಳದಿಂಗಳ, ಇವೆಲ್ಲ ಕಾಣಿಸ್ತವೆ ಚಕ್ಷುರೇಂದ್ರಿಯದ ವಿಷಯ. ಅದರ ಹಿಡ್ಕೊಳ್ಳಿಕ್ಕೆ ಸೂಕ್ಷ್ಮ, ಸ್ಥೂಲ ಸೂಕ್ಷ್ಮ. ನಡೀರಿ, ಓದ್ರಿ ಇನ್ನೊಂದ್ಸಲ. ಕರ್ಮದ ಉದಯದಿಂದ ಪ್ರಾಪ್ತವಾಗಿರುವಂಥ ಯಾವ ಭೋಗ ಸಾಮಗ್ರಿಗಳಿವೆ ಅವುಗಳನ್ನು ಭೋಗಿಸುತ್ತಿದ್ದರೆ ನಿನಗೆ ದುಃಖ. ಭೋಗ ಸಾಮಗ್ರಿ ಭೋಗಿಸ್ತಾನೆ, ದುಃಖ ಭೋಗಿಸ್ತಾನೆ. ದುಃಖ ಭೋಗಿಸ್ತಾನೆ. ಯಾಕೆ? ಅವನು ಯೋಗ್ಯತನ ಅದೇ ಇದೆ. ಮನೆಯಲ್ಲಿ ಮೃಷ್ಟಾನ್ನ ಇದ್ರೂ ಕೂಡ ನಿನ್ನೆದೆಲ್ಲಿ ಇದೆಯೇನ? ಕೆಲವರಿಗೆ ಬಿಸಿ ರೊಟ್ಟಿ ಹೋಗೋದನ್ನೇ ಇಲ್ಲರಿ, ತಿನ್ನಾಕನ ಆಗೋದಿಲ್ಲರಿ. ಇನ್ನೇನಾದ್ರು ಅವಮಾನದ ಮಾತಲ್ಲ, ಅದನ್ನು ನಮ್ಮ ಅತ್ತೆ ಇದ್ದರ್ರಿ, ಅವರು ತಂಗಳ ರೊಟ್ಟಿ ಇರಲಿಲ್ಲ ಅಂತಂದ್ರೆ ತಮ್ಮ ನೆಗೆನಿ ಕಡೆ ಕೊಟ್ಟು ಬಿಸಿ 2 ಕೊಟ್ಟು ತಂಗಳ 2 ಅರೇ ಈ ಪ್ರಕಾರ. ಇದು ದೃಷ್ಟಾಂತ ಮಾತ್ರ ರೀ, ಇದರಲ್ಲಿ ಉಚ್ಚ ನೀಚ ತಿರಸ್ಕಾರ ಗೌರವದ ಮಾತಿಲ್ಲ. ಈ ಪರ್ಯಾಯಕ್ಕೆ ನಮಗೆ ತಮಗರಿ, ನಮಗೆ ತಮಗ ಅರೇ ಜ್ಞಾನನಿಧಿ ನಿರಾಕುಲ ಅತೀಂದ್ರಿಯ ಸುಖದ ಸಾಗರ ಇಲ್ಲಿ ಇದ್ದಾನೆ ಅಂಥೇಳಿ ಜ್ಞಾನ ಹೇಳ್ತಾ ಇದ್ರನು, ಆಗಮನ ಮೂಲಕ ಜ್ಞಾನಗೆ ಒಪ್ಪಿಗೆ ಆದ್ರೂ ಕೂಡ ಪರ್ಯಾಯ ಮತ್ತು ಪುಣ್ಯಫಲದ ಕಡೆಗೆ ಹೋಗ್ತಾ ಇದ್ದಾನ. ಪುಣ್ಯಫಲ ಅಂದ್ರೆ ತಂಗಳು ಇಲ್ಲಿದೆ ಜ್ಞಾತ ಸ್ವಭಾವ. ತಾಜಾ ಊಟ ಯಾವುದ್ರಿ? ತಾಜಾ ಊಟ ಯಾವುದ? ಆತ್ಮನ ಆಶ್ರಯ ಮಾಡಿ ಅತೀಂದ್ರಿಯ ಆನಂದ ನಿರಾಕುಲ ಸುಖ ಭೋಗಿಸೋದಿದೆ ತಾಜಾ ಊಟ. ಚಕ್ರವರ್ತಿ ವೈಭವ ಏನಿದೆ ತಂಗಳು ಹುಟ್ಟಿದ್ದೀರಿ, ನಿರಂತರ ಅದೇ ನಡೆದಿದೆ. ಅದರೊಳಗೆ ಮತ್ತೆ ಹಳಿಸಿ ಹೋದದ್ದೈತಿ, ಕೆಟ್ಟು ಹೋದದ್ದೈತಿ, ನಾಶ ಆಗೋದೈತಿ ಎಲ್ಲ. ಚಕ್ರವರ್ತಿ ಪುಣ್ಯ ಇದ್ರೂ ಕೂಡ ಬ್ರಹ್ಮದ ತಂದೇನಾಯ್ತ್ರಿ? ಸುಭೌಮ ಚಕ್ರವರ್ತಿದ್ದೇನಾಯ್ತ್ರಿ? ಚಕ್ರವರ್ತಿ ಪುಣ್ಯನಲ್ಲ. ಆದ್ರೆ ಏನಾಯ್ತು? ಹಳಿಸಿ ಹೋಯ್ತು, ನಷ್ಟ ಆಗಿ ಹೋಯ್ತು, ಕೊಳತು ಹೋದದ್ದು ಹಣ್ಣಾರಿ. ಭೋಗಿಸುತ್ತಿದ್ದರೆ ಭೋಗಿಸು, ನಿನಗೆ ಅದೇ ಭೋಗಿಸೋದಿತ್ತಂದ್ರೆ ಭೋಗಿಸಪ್ಪ. ಯಾವಾಗ ನಿನಗೆ ಸಾಕಾಗ್ತಿದೆ ಆವಾಗ ಬಂದ್ರೆ ಬರಬಹುದು, ಬರದಿದ್ರೆ ಇಲ್ಲ. ಅದು ನನಗೆ ಏನು ಸಂಬಂಧಿಸಿದ ವಿಷಯ. ಜ್ಞಾನ ವರ್ತಮಾನದ ಜೀವದ ಭಾವವನ್ನ ಅತ್ಯಂತ ಭಿನ್ನವಾಗಿ ತಿಳಿತಿದೆ ಮತ್ತು ಭಿನ್ನವಾಗಿಯೇ ಇದೆ ರೀ. ಅದ ಯಾವುದ? ವರ್ತಮಾನದ ಭಾವ. ಉದಿಸಿ ಸಮಯಕ್ಕೆ ಉದಿಸಿ ಬರುವಂಥ ಭಾವಗಳ ಜ್ಞಾನದ ಸಲುವಾಗಿ ಏನದವು? ಪರಭಾವನ. ಅವು ಯಾವಾಗ ಬಂದರೂ ಸರಿ, ಬರದೇ ಇದ್ರೂ ಸರಿ. ಇನ್ನು ಇದನ್ನು ನಿಜವಾಗಿ ನಮ್ಮ ತಮ್ಮ ಅಪೇಕ್ಷಾದಿಂದ ನಮಗೆ ತಮಗೆ ಶಬ್ದ ಸಾಪೇಕ್ಷ, ಆಗಮದ ಶಬ್ದ ಸಾಪೇಕ್ಷ ನೋಡಿದ್ರೆ ಧ್ರುವದ್ರವ್ಯದ ಮಹಿಮಾ ಬಂತು ಅಂತಂದ್ರೆ
ಸಮ್ಯಕ್ ದರ್ಶನದ ಆಗ್ರಹ ಉಳಿಯೋದನ್ನ ಇಲ್ರಿ. ಧ್ರುವ ದ್ರವ್ಯದೊಳಗೆ ಸ್ಥಿರತೆಯ ಕಲೆ ಬಂತು ಅಂತಂದ್ರ ಮೋಕ್ಷ ಪರ್ಯಾಯದ ಆಗ್ರಹ ಉಳಿಯೋದನ್ನ ಇಲ್ಲ. ಈ ಪ್ರಕಾರಣ ಸ್ವರೂಪ ಇದೆ.